ಗೆಳೆಯರೊಬ್ಬರು ಫೋನ್ ಮಾಡಿದ್ರು. ಅಷ್ಟೊತ್ತಿಗೆ ಫೋನ್ ಅರ್ಧ ಮಾತಾಡೋದು ಸ್ವಿಚ್ ಆಫ್ ಆಯಿತು. ನಾನು ಅವತ್ತು ಮತ್ತೆ ಒಂದಷ್ಟು ಪ್ರಮೋನಲ್ಲಿ ನಾನು ಯೋಗರಾಜ್ ಭಟ್ರು ಪ್ರಮೋಷನ್ಗೆ ಶೂಟ್ ಮಾಡ್ತಾಯಿದ್ವಿ. ಎಲ್ಲರೂ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲಗೋಷ್ಟೊತ್ತಿಗೆ 3 ಗಂಟೆ. ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಹಲವಾರು ಮಿಸ್ ಕಾಲ್ಗಳಿತ್ತು. ಆ ಮಿಸ್ ಕಾಲ್ಗಳಿಗೆ ನಾನು ಉತ್ತರಿಸ್ತಾ ಆ ಸಮಾಜದ ಸಂಘ ಸಂಸ್ಥೆಗಳ ಮುಖಂಡರು ಮಾತಾಡಿದ್ರು. ಶಂಕರ್ ರಾಮಲಿಂಗಯ್ಯ ಇರ್ಬೋದು, ಮಂಜುನಾಥ್ ಅಂತ ಚನ್ನರಾಯಪಟ್ಟಣದಿಂದ, ಪ್ರದೀಪ್ ಅಂತ ಚನ್ನಪಟ್ಟಣದಿಂದ, ಇನ್ನೂ ಒಂದು ಹಲವಾರು ಜನಗಳು, ಕ್ರಾಂತಿರಾಜು, ಇವ್ರ ಜೊತೆಗೆಲ್ಲ ಹೇಳಿ ನನ್ನ ತಪ್ಪಿನ ಅರಿವಾಗಿದೆ. ನಾನು ಆಲ್ರೆಡಿ ಒಂದು ವಿಡಿಯೋ ಬಿಟ್ಟಿದ್ದೀನಿ. ಮತ್ತು ನನ್ನ ಫೇಸ್ಬುಕ್ಕಲ್ಲೂ ನಾನು ಕ್ಷಮೆ ಕೇಳಿದ್ದೀನಿ. ನಿಮಗೂ ನಾನು ಕ್ಷಮೆ ಕೇಳ್ತೀನಿ, ಪ್ರತಿಯೊಬ್ಬರಿಗೂ ಕ್ಷಮೆ ಕೇಳಿದೆ. ನನಗೆ ಮಾತಾಡೋದಕ್ಕೆ ಆಗಲಿಲ್ಲ ಸುಮಾರು ಹೊತ್ತು, ಮಧ್ಯಾಹ್ನ 3 ಗಂಟೆ 4 ಗಂಟೆವರೆಗೂ. ಆಮೇಲೆ ನಾನು ಬೇರೆ ಕೆಲಸದ ಮೇಲೆ ಬೇರೆ ಎಲ್ಲೋ ಇದ್ದೆ, ಅಲ್ಲಿ ರೀಚ್ ಆಗ್ತಾ ಇರಲಿಲ್ಲ ಫೋನು. ನನಗೆ ಆಲ್ಮೋಸ್ಟ್ 1 ವಾರದಿಂದ ನನಗೆ ಹುಷಾರಿಲ್ಲ. ಸೊ ಆದ್ರೂ ಇದು ಮತ್ತೆ ದೊಡ್ಡದಾಗಬಾರ್ದು. ಕ್ಷಮೆ ಕೇಳಿದ್ರೂ ನಾನು ಫೇಸ್ಬುಕ್ಕಲ್ಲಿ ಕೇಳಿದ್ದೀನಿ, ನನ್ನ ಮಾತಿನಿಂದ ನೊಂದಿರುವ ಮನಸ್ಸುಗಳಿಗೆ ಪಾದಗಳಿಗೆ ನಮಸ್ಕರಿಸ್ತಾ ನಾನು ಕ್ಷಮೆ ಬಿಡ್ತೀನಿ ಅಂತಲೇ ಕೇಳಿದ್ದೀನಿ. ಇದಕ್ಕಿಂತ ನಾನು ಇನ್ನೇನು ಮಾಡೋದಕ್ಕೆ ಸಾಧ್ಯ? ಇವತ್ತು ನಾನು ಏನು ಮಾತಾಡಿದ್ದೀನಿ ಮತ್ತು ಅದನ್ನು ರಿಪೀಟ್ ಮಾಡೋ ಉದ್ದೇಶ ನನಗಿಲ್ಲ. ಯಾಕೆಂದರೆ ನನ್ನ 54 ವರ್ಷಗಳ ರಂಗಭೂಮಿ ಮತ್ತು ಚಿತ್ರರಂಗದ ನಡೆದಾಟದಲ್ಲಿ ಹಲವಾರು ನಿಮ್ಮ ಸಮಾಜದ ಗಣ್ಯರ ಜೊತೆ ಕೆಲಸ ಮಾಡಿದ್ದೀನಿ. ಒಡಲಾಳ ನಾಟಕ CG ಕೃಷ್ಣಸ್ವಾಮಿ ನಿರ್ದೇಶನ ಮಾಡಿದರು. ದೇವನೂರು ಮಹಾದೇವ ಅವರು ಬರೆದಿದ್ದು. ನಿಮ್ಮ ಸಮಾಜದ ಹಿರಿಯರು ದೇವನೂರು ಶಿವಲಿಂಗ ಇರ್ಬೋದು, ಅದೇ ರೀತಿ ಅಧಿಕಾರಿಗಳಾದ ಸುಭಾಷ್ ಭರಣಿ, ಕೆ ಶಿವರಾಮ್ ಅವರು, ಬಸವರಾಜ ಮಾಲಗತ್ತಿ ಸಾಹೇಬರು, ಇನ್ನೂ ಹಲವಾರು. ಇದೆಲ್ಲರಿಗಿಂತ ಮುಖ್ಯವಾಗಿ ಭಾಳ ಪ್ರೀತಿಯಿಂದ ಸುಬ್ಬಣ್ಣ ಅಂತ ಕರೀತಾಯಿದ್ದರು ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಅವರ ಹಲವಾರು ಯಾರಿಗೆ ಬಂತು ಎಲ್ಲಿಗೆ ಬಂತು ಅನ್ನೋ ಸ್ವಾತಂತ್ರ್ಯ ಅನ್ನೋ ಗೀತೆಗೆ ನಾವು ಗೋಕಾಕ್ ವರದಿ ಗಲಾಟೆನಲ್ಲಿ ಹಲವಾರು ದಿನಗಳ ಜೈಲಿನಲ್ಲಿ ಇದ್ದಿದ್ದು ಇದೆ. ಆ ಗೀತೆಯನ್ನು ನಾವು ಹಾಡ್ತಾ ಸ್ಟ್ರೈಕ್ ಮಾಡ್ತಾ ಕನ್ನಡಕ್ಕಾಗಿ. ಸೊ ಕನ್ನಡನೇ ನನ್ನ ಉಸಿರು, ಕಲೆನೇ ನನ್ನ ಉಸಿರು. ಸೊ ಎಲ್ಲೂ ತಪ್ಪಾಗಿಲ್ಲ. ತಪ್ಪಾಗಿದ್ದರೆ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನಾನು ಕ್ಷಮೆ ಬೀಳ್ತೀನಿ. ಕೊನೆಯದಾಗ ಒಂದು ಮಾತು, ತಪ್ಪು ಮಾಡಿಕೊಂಡವನು ಸಣ್ಣವನಾಗಲ್ಲ. ಇದನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಹೇಳ್ತಾ ಇದ್ದಿದ್ದು ಈಗ ನೆನಪಾಯ್ತು ನನಗೆ. ತಪ್ಪು ಮಾಡಿದೊಡನೆ ಸಣ್ಣವನಾಗೋದಿಲ್ಲ, ತಪ್ಪು ತಿದ್ದುಕೊಳ್ಳದೇ ಇದ್ದರೆ ಸಣ್ಣವನಾಗ್ತಾನೆ ಅಂತ. ನನ್ನ ತಪ್ಪನ್ನು ಗೊತ್ತಿದ್ದು ಮಾಡಿದ್ನೋ ಗೊತ್ತಿಲ್ಲದೆ ಮಾಡಿದ್ನೋ ತಿದ್ದುಕೊಂಡಿದ್ದೀನಿ. ಇನ್ನು ನನ್ನ ಈ ಹಿರಿಯ ಜೀವಕ್ಕೆ ಯಾರೂ ತೊಂದರೆ ಕೊಡಬೇಡಿ, ನೋವು ಕೊಡಬೇಡಿ. ನಿಮ್ಮ ಪಾದಗಳಿಗೆ ಬಿದ್ದು ನಾನು ನಮಸ್ಕಾರ ಹೇಳ್ತಾಯಿದ್ದೀನಿ, ಕ್ಷಮೆ ಬೇಡ್ತಾಯಿದ್ದೀನಿ. ನಿಮ್ಮ ಮನಸ್ಸುಗಳಿಗೆ ನೋವಾಗಿದೆ, ನಾನು ಒಪ್ಕೊಳ್ತೀನಿ. ಏಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥವರು. ಅವರ ಬಗ್ಗೆ ಮಾಡಿದಂಥ ಹಲವಾರು ಸಿನಿಮಾಗಳು, ಹಲವಾರು ನಾಟಕಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಆಮೇಲೆ ಒಂದೇ ತಟ್ಟೆನಲ್ಲಿ ನಿಮ್ಮ ಸಮಾಜದ ಗಣ್ಯರ ಜೊತೆ ಕೂತು ಊಟ ಮಾಡಿದ್ದೀನಿ. ಆ ನೆನಪುಗಳು ನನಗೆ ಯಾವತ್ತೂ ಇರುತ್ತೆ. ಮತ್ತೆ ನಿಮ್ಮಲ್ಲಿ ಕ್ಷಮೆ ಬಿಡ್ತೀನಿ. ನಮಸ್ಕಾರ.